ಆಧ್ಯಾತ್ಮಿಕತೆಗೆ ಕಿರೀಟಪ್ರಾಯವಾದಂತಹ ಮಹಾಕುಂಭಮೇಳದ ಸಿದ್ಧತೆಗಳು ನಡೀತಾ ಇದೆ. ನಾನೀಗ ಸದ್ಯಕ್ಕೆ ಮಹಾಕುಂಭಮೇಳದ ಅಂದರೆ ಪ್ರಯಾಗ್ರಾಜ್ನಲ್ಲಿರುವ ಹನುಮ ಮಂದಿರದ ಮುಂಭಾಗದಲ್ಲಿ ಇರತಕ್ಕಂಥದ್ದು. ಈಗಾಗಲೇ ಕುಂಭಮೇಳದ ಸಿದ್ಧತೆಗಳು ಸಾಕಷ್ಟು ನಡೀತಾ ಇರತಕ್ಕಂಥದ್ದು. ಅದರ ಜೊತೆಗೆ ಹನುಮಾನ್ ಮಂದಿರದಲ್ಲಿ ಯಾವ ರೀತಿಯಾದಂತಹ ವ್ಯವಸ್ಥೆ ಇದೆ, ಹನುಮಾನ್ ಮಂದಿರದಲ್ಲಿ ಒಂದು ಪೂಜೆಗೆ ವ್ಯವಸ್ಥೆ ಯಾವ ರೀತಿ ಮಾಡಿದ್ದಾರೆ, 45 ದಿನಗಳ ಕಾಲ ನಡೆಯುವಂತಹ ಕುಂಭಮೇಳದಲ್ಲಿ ಇದು ಕೂಡ ಬಹಳಷ್ಟು ಒಂದು ವಿಶೇಷ ಅನಿಸುತ್ತೆ. ಯಾಕಂದರೆ ಹನುಮಾನ್ ಮಂದಿರಕ್ಕೆ ಮೊದಲಿಗೆ ಪೂಜೆಯನ್ನು ಸಲ್ಲಿಸುವಂತಹ ಕೆಲಸ ಆಗುತ್ತೆ. 45 ದಿನಗಳ ಕಾಲ ನಡೆಯುವಂತಹ ಕುಂಭಮೇಳದ ಬಹುಮುಖ್ಯ ವಿಶೇಷತೆ ಅಂದರೆ ಅದು ಹನುಮಾನ್ ಮಂದಿರದಲ್ಲಿ ನಡೆಯುವಂತಹ ಪೂಜೆ. ಇಲ್ಲಿ ನೋಡಬಹುದು ನೀವು, ಸಂಪೂರ್ಣವಾಗಿ ಹೂಗಳಿಂದ ಅಲಂಕೃತವಾಗಿರ್ತಕ್ಕಂಥದ್ದು. ಇಲ್ಲಿಗೆ ಲಕ್ಷಾಂತರ ಜನ ಅಂದರೆ ಅಲ್ಲಿಗೆ ಬರುವಂತಹ ಕುಂಭಮೇಳಕ್ಕೆ ಬರುವಂತಹ ಎಲ್ಲರೂ ಕೂಡ ಇಲ್ಲಿಗೆ ಭೇಟಿ ಕೊಡ್ತಾರೆ. ಈ ಒಂದು ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಅಂದರೆ ಭಕ್ತಾದಿಗಳು ಕೂಡ ಇಲ್ಲಿಗೆ ಭೇಟಿ ಕೊಟ್ಟು ಹನುಮಾನ್ ಮಂದಿರದಲ್ಲಿ ಭೇಟಿ ನೀಡುವಂಥದ್ದು. ಇದರ ಜೊತೆಗೆ ಇಲ್ಲಿ ನೋಡ್ಬೋದು ನೀವು, ಬಹಳಷ್ಟು ವಿಶೇಷತೆಗಳಿಂದ ಕೂಡಿದೆ. ನನ್ನ ಬಲಭಾಗದಲ್ಲಿ ನೋಡೋದಾದರೆ ಸಂಪೂರ್ಣವಾಗಿ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿರುವಂಥದ್ದು. ಅತಿ ದೊಡ್ಡ ಹನುಮಾನ್ ಮಂದಿರ ಇದಾಗಿರ್ತಕ್ಕಂಥದ್ದು. ಇಲ್ಲಿಗೆ ಸಾಕಷ್ಟು ಜನ ಬರ್ತಾರೆ, ಹಾಗಾಗಿ ಕ್ಯೂ ಸಿಸ್ಟಮನ್ನು ನೋಡ್ಬೋದು. ಬೇರೆ ಬೇರೆ ಕಡೆ ಸ್ಥಳಗಳಿಂದ ಬಂದಂತಹ ಜನರು ಕೂಡ ಹನುಮಾನ್ ಟೋಪಿ ಹಾಕುವ ಮೂಲಕ ಇಲ್ಲಿ ನೋಡ್ಬೋದು ನೀವು, ಹನುಮಾನ್ ಟೋಪಿಗಳನ್ನು ಎಲ್ಲರೂ ಕೂಡ ಒಂದೊಂದು ಟೀಮ್ ಬರುವ ಮೂಲಕ ಹನುಮ ಭಕ್ತರು ಹನುಮಾನ್ ಟೋಪಿಗಳಿರ್ಬೋದು, ಹನುಮಾನ್ ರೀತಿಯಾದ ಡ್ರೆಸ್ಗಳಿರ್ಬೋದು, ಅದೇ ರೀತಿಯಾದಂತಹ ಒಂದು ವಿಶೇಷ ವೇಷಭೂಷಣಗಳಲ್ಲಿ ಈ ಒಂದು ದೇವಸ್ಥಾನಕ್ಕೆ ಬರುವಂಥದ್ದು. ಅಂದರೆ ಈ ಭಾಗದಲ್ಲಿ ಅತಿ ದೊಡ್ಡ ಹನುಮಾನ್ ಮಂದಿರ ಇದಾಗಿರ್ತಕ್ಕಂಥದ್ದು. ಹಾಗಾಗಿ ಪ್ರಯಾಗ್ರಾಜ್ನಲ್ಲಿ ಕುಂಭಮೇಳದ ವಿಶೇಷತೆಯಲ್ಲಿ ಬಹಳ ಪ್ರಮುಖವಾಗಿ ಆಂಜನೇಯನ ಅಂದರೆ ಹನುಮಾನ್ ಮಂದಿರ ಏನಿದೆ ಇದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಆಧ್ಯಾತ್ಮಿಕತೆಗೆ ಕಿರೀಟಪ್ರಾಯವಾದಂತಹ ಮಹಾಕುಂಭಮೇಳದ ಸಿದ್ಧತೆಗಳು ನಡೀತಾ ಇದೆ. ನಾನೀಗ ಸದ್ಯಕ್ಕೆ ಮಹಾಕುಂಭಮೇಳದ ಅಂದರೆ ಪ್ರಯಾಗ್ರಾಜ್ನಲ್ಲಿರುವ ಹನುಮ ಮಂದಿರದ ಮುಂಭಾಗದಲ್ಲಿ ಇರತಕ್ಕಂಥದ್ದು. ಈಗಾಗಲೇ ಕುಂಭಮೇಳದ ಸಿದ್ಧತೆಗಳು ಸಾಕಷ್ಟು ನಡೀತಾ ಇರತಕ್ಕಂಥದ್ದು. ಅದರ ಜೊತೆಗೆ ಹನುಮಾನ್ ಮಂದಿರದಲ್ಲಿ ಯಾವ ರೀತಿಯಾದಂತಹ ವ್ಯವಸ್ಥೆ ಇದೆ, ಹನುಮಾನ್ ಮಂದಿರದಲ್ಲಿ ಒಂದು ಪೂಜೆಗೆ ವ್ಯವಸ್ಥೆ ಯಾವ ರೀತಿ ಮಾಡಿದ್ದಾರೆ, 45 ದಿನಗಳ ಕಾಲ ನಡೆಯುವಂತಹ ಕುಂಭಮೇಳದಲ್ಲಿ ಇದು ಕೂಡ ಬಹಳಷ್ಟು ಒಂದು ವಿಶೇಷ ಅನಿಸುತ್ತೆ. ಯಾಕಂದರೆ ಹನುಮಾನ್ ಮಂದಿರಕ್ಕೆ ಮೊದಲಿಗೆ ಪೂಜೆಯನ್ನು ಸಲ್ಲಿಸುವಂತಹ ಕೆಲಸ ಆಗುತ್ತೆ. 45 ದಿನಗಳ ಕಾಲ ನಡೆಯುವಂತಹ ಕುಂಭಮೇಳದ ಬಹುಮುಖ್ಯ ವಿಶೇಷತೆ ಅಂದರೆ ಅದು ಹನುಮಾನ್ ಮಂದಿರದಲ್ಲಿ ನಡೆಯುವಂತಹ ಪೂಜೆ. ಇಲ್ಲಿ ನೋಡ್ಬೋದು ನೀವು, ಸಂಪೂರ್ಣವಾಗಿ ಹೂಗಳಿಂದ ಅಲಂಕೃತವಾಗಿರ್ತಕ್ಕಂಥದ್ದು. ಇಲ್ಲಿಗೆ ಲಕ್ಷಾಂತರ ಜನ ಅಂದರೆ ಅಲ್ಲಿಗೆ ಬರುವಂತಹ ಕುಂಭಮೇಳಕ್ಕೆ ಬರುವಂತಹ ಎಲ್ಲರೂ ಕೂಡ ಇಲ್ಲಿಗೆ ಭೇಟಿ ಕೊಡ್ತಾರೆ. ಈ ಒಂದು ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಅಂದರೆ ಭಕ್ತಾದಿಗಳು ಕೂಡ ಇಲ್ಲಿಗೆ ಭೇಟಿ ಕೊಟ್ಟು ಹನುಮಾನ್ ಮಂದಿರದಲ್ಲಿ ಭೇಟಿ ನೀಡುವಂಥದ್ದು. ಇದರ ಜೊತೆಗೆ ಇಲ್ಲಿ ನೋಡ್ಬೋದು ನೀವು, ಬಹಳಷ್ಟು ವಿಶೇಷತೆಗಳಿಂದ ಕೂಡಿದೆ. ನನ್ನ ಬಲಭಾಗದಲ್ಲಿ ನೋಡೋದಾದರೆ ಸಂಪೂರ್ಣವಾಗಿ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿರುವಂಥದ್ದು. ಅತಿ ದೊಡ್ಡ ಹನುಮಾನ್ ಮಂದಿರ ಇದಾಗಿರ್ತಕ್ಕಂಥದ್ದು. ಇಲ್ಲಿಗೆ ಸಾಕಷ್ಟು ಜನ ಬರ್ತಾರೆ, ಹಾಗಾಗಿ ಕ್ಯೂ ಸಿಸ್ಟಮನ್ನು ನೋಡ್ಬೋದು. ಬೇರೆ ಬೇರೆ ಕಡೆ ಸ್ಥಳಗಳಿಂದ ಬಂದಂತಹ ಜನರು ಕೂಡ ಹನುಮಾನ್ ಟೋಪಿ ಹಾಕುವ ಮೂಲಕ ಇಲ್ಲಿ ನೋಡ್ಬೋದು ನೀವು, ಹನುಮಾನ್ ಟೋಪಿಗಳನ್ನು ಎಲ್ಲರೂ ಕೂಡ ಒಂದೊಂದು ಟೀಮ್ ಬರುವ ಮೂಲಕ ಹನುಮ ಭಕ್ತರು ಹನುಮಾನ್ ಟೋಪಿಗಳಿರ್ಬೋದು, ಹನುಮಾನ್ ರೀತಿಯಾದ ಡ್ರೆಸ್ಗಳಿರ್ಬೋದು, ಅದೇ ರೀತಿಯಾದಂತಹ ಒಂದು ವಿಶೇಷ ವೇಷಭೂಷಣಗಳಲ್ಲಿ ಈ ಒಂದು ದೇವಸ್ಥಾನಕ್ಕೆ ಬರುವಂಥದ್ದು. ಅಂದರೆ ಈ ಭಾಗದಲ್ಲಿ ಅತಿ ದೊಡ್ಡ ಹನುಮಾನ್ ಮಂದಿರ ಇದಾಗಿರ್ತಕ್ಕಂಥದ್ದು. ಹಾಗಾಗಿ ಪ್ರಯಾಗ್ರಾಜ್ನಲ್ಲಿ ಕುಂಭಮೇಳದ ವಿಶೇಷತೆಯಲ್ಲಿ ಬಹಳ ಪ್ರಮುಖವಾಗಿ ಆಂಜನೇಯನ ಅಂದರೆ ಹನುಮಾನ್ ಮಂದಿರ ಏನಿದೆ ಇದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಆಧ್ಯಾತ್ಮಿಕತೆಗೆ ಕಿರೀಟಪ್ರಾಯವಾದಂತಹ ಮಹಾಕುಂಭಮೇಳದ ಸಿದ್ಧತೆಗಳು ನಡೀತಾ ಇದೆ. ನಾನೀಗ ಸದ್ಯಕ್ಕೆ ಮಹಾಕುಂಭಮೇಳದ ಅಂದರೆ ಪ್ರಯಾಗ್ರಾಜ್ನಲ್ಲಿರುವ ಹನುಮ ಮಂದಿರದ ಮುಂಭಾಗದಲ್ಲಿ ಇರತಕ್ಕಂಥದ್ದು. ಈಗಾಗಲೇ ಕುಂಭಮೇಳದ ಸಿದ್ಧತೆಗಳು ಸಾಕಷ್ಟು ನಡೀತಾ ಇರತಕ್ಕಂಥದ್ದು. ಅದರ ಜೊತೆಗೆ ಹನುಮಾನ್ ಮಂದಿರದಲ್ಲಿ ಯಾವ ರೀತಿಯಾದಂತಹ ವ್ಯವಸ್ಥೆ ಇದೆ, ಹನುಮಾನ್ ಮಂದಿರದಲ್ಲಿ ಒಂದು ಪೂಜೆಗೆ ವ್ಯವಸ್ಥೆ ಯಾವ ರೀತಿ ಮಾಡಿದ್ದಾರೆ, 45 ದಿನಗಳ ಕಾಲ ನಡೆಯುವಂತಹ ಕುಂಭಮೇಳದಲ್ಲಿ ಇದು ಕೂಡ ಬಹಳಷ್ಟು ಒಂದು ವಿಶೇಷ ಅನಿಸುತ್ತೆ. ಯಾಕಂದರೆ ಹನುಮಾನ್ ಮಂದಿರಕ್ಕೆ ಮೊದಲಿಗೆ ಪೂಜೆಯನ್ನು ಸಲ್ಲಿಸುವಂತಹ ಕೆಲಸ ಆಗುತ್ತೆ. 45 ದಿನಗಳ ಕಾಲ ನಡೆಯುವಂತಹ
ಕುಂಭಮೇಳದ ಬಹುಮುಖ್ಯ ವಿಶೇಷತೆ ಅಂದರೆ ಅದು ಹನುಮಾನ್ ಮಂದಿರದಲ್ಲಿ ನಡೆಯುವಂತಹ ಪೂಜೆ. ಇಲ್ಲಿ ನೋಡಬಹುದು ನೀವು, ಸಂಪೂರ್ಣವಾಗಿ ಹೂಗಳಿಂದ ಅಲಂಕೃತವಾಗಿರ್ತಕ್ಕಂಥದ್ದು. ಇಲ್ಲಿಗೆ ಲಕ್ಷಾಂತರ ಜನ ಅಂದರೆ ಅಲ್ಲಿಗೆ ಬರುವಂತಹ ಕುಂಭಮೇಳಕ್ಕೆ ಬರುವಂತಹ ಎಲ್ಲರೂ ಕೂಡ ಇಲ್ಲಿಗೆ ಭೇಟಿ ಕೊಡ್ತಾರೆ. ಈ ಒಂದು ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಅಂದರೆ ಭಕ್ತಾದಿಗಳು ಕೂಡ ಇಲ್ಲಿಗೆ ಭೇಟಿ ಕೊಟ್ಟು ಏನು ಹನುಮಾನ್ ಮಂದಿರದಲ್ಲಿ ಭೇಟಿ ನೀಡುವಂಥದ್ದು. ಇದರ ಜೊತೆಗೆ ಇಲ್ಲಿ ನೋಡ್ಬೋದು ನೀವು, ಬಹಳಷ್ಟು ವಿಶೇಷತೆಗಳಿಂದ ಕೂಡಿದೆ. ನನ್ನ ಬಲಭಾಗದಲ್ಲಿ ನೋಡೋದಾದರೆ ಸಂಪೂರ್ಣವಾಗಿ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿರುವಂಥದ್ದು ಅತಿ ದೊಡ್ಡ ಹನುಮಾನ್ ಮಂದಿರ ಇದಾಗಿರ್ತಕ್ಕಂಥದ್ದು. ಇಲ್ಲಿಗೆ ಸಾಕಷ್ಟು ಜನ ಬರ್ತಾರೆ, ಹಾಗಾಗಿ ಕ್ಯೂ ಸಿಸ್ಟಮನ್ನು ನೋಡ್ಬೋದು. ಬೇರೆ ಬೇರೆ ಕಡೆ ಸ್ಥಳಗಳಿಂದ ಬಂದಂತಹ ಜನರು ಕೂಡ ಹನುಮಾನ್ ಟೋಪಿ ಹಾಕುವ ಮೂಲಕ ಇಲ್ಲಿ ನೋಡ್ಬೋದು ನೀವು, ಹನುಮಾನ್ ಟೋಪಿಗಳನ್ನು ಎಲ್ಲರೂ ಕೂಡ ಒಂದೊಂದು ಟೀಮ್ ಬರುವ ಮೂಲಕ ಹನುಮ ಭಕ್ತರು ಹನುಮಾನ್ ಟೋಪಿಗಳಿರ್ಬೋದು, ಹನುಮಾನ್ ರೀತಿಯಾದ ಡ್ರೆಸ್ಗಳಿರ್ಬೋದು, ಅದೇ ರೀತಿಯಾದಂತಹ ಒಂದು ವಿಶೇಷ ವೇಷಭೂಷಣಗಳಲ್ಲಿ ಈ ಒಂದು ದೇವಸ್ಥಾನಕ್ಕೆ ಬರುವಂಥದ್ದು. ಅಂದರೆ ಈ ಭಾಗದಲ್ಲಿ ಅತಿ ದೊಡ್ಡ ಹನುಮಾನ್ ಮಂದಿರ ಇದಾಗಿರ್ತಕ್ಕಂಥದ್ದು. ಹಾಗಾಗಿ ಪ್ರಯಾಗ್ರಾಜ್ನಲ್ಲಿ ಕುಂಭಮೇಳದ ವಿಶೇಷತೆಯಲ್ಲಿ ಬಹಳ ಪ್ರಮುಖವಾಗಿ ಆಂಜನೇಯನ ಅಂದರೆ ಹನುಮಾನ್ ಮಂದಿರ ಏನಿದೆ ಇದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಆಧ್ಯಾತ್ಮಿಕತೆಗೆ ಕಿರೀಟಪ್ರಾಯವಾದಂತಹ ಮಹಾಕುಂಭಮೇಳದ ಸಿದ್ಧತೆಗಳು ನಡೀತಾ ಇದೆ. ನಾನೀಗ ಸದ್ಯಕ್ಕೆ ಮಹಾಕುಂಭಮೇಳದ ಅಂದರೆ ಪ್ರಯಾಗ್ರಾಜ್ನಲ್ಲಿರುವ ಹನುಮ ಮಂದಿರದ ಮುಂಭಾಗದಲ್ಲಿ ಇರ್ತಕ್ಕಂಥದ್ದು. ಈಗಾಗಲೇ ಕುಂಭಮೇಳದ ಸಿದ್ಧತೆಗಳು ಸಾಕಷ್ಟು ನಡೀತಾ ಇರ್ತಕ್ಕಂಥದ್ದು. ಅದರ ಜೊತೆಗೆ ಹನುಮಾನ್ ಮಂದಿರದಲ್ಲಿ ಯಾವ ರೀತಿಯಾದಂತಹ ವ್ಯವಸ್ಥೆ ಇದೆ, ಹನುಮಾನ್ ಮಂದಿರದಲ್ಲಿ ಒಂದು ಪೂಜೆಗೆ ವ್ಯವಸ್ಥೆ ಯಾವ ರೀತಿ ಮಾಡಿದ್ದಾರೆ, 45 ದಿನಗಳ ಕಾಲ ನಡೆಯುವಂತಹ ಕುಂಭಮೇಳದಲ್ಲಿ ಇದು ಕೂಡ ಬಹಳಷ್ಟು ಒಂದು ವಿಶೇಷ ಅನಿಸುತ್ತೆ. ಯಾಕಂದರೆ ಹನುಮಾನ್ ಮಂದಿರಕ್ಕೆ ಮೊದಲಿಗೆ ಪೂಜೆಯನ್ನು ಸಲ್ಲಿಸುವಂತಹ ಕೆಲಸ ಆಗುತ್ತೆ. 45 ದಿನಗಳ ಕಾಲ ನಡೆಯುವಂತಹ ಕುಂಭಮೇಳದ ಬಹುಮುಖ್ಯ ವಿಶೇಷತೆ ಅಂದರೆ ಅದು ಹನುಮಾನ್ ಮಂದಿರದಲ್ಲಿ ನಡೆಯುವಂತಹ ಪೂಜೆ. ಇಲ್ಲಿ ನೋಡ್ಬೋದು ನೀವು, ಸಂಪೂರ್ಣವಾಗಿ ಹೂಗಳಿಂದ ಅಲಂಕೃತವಾಗಿರ್ತಕ್ಕಂಥದ್ದು. ಇಲ್ಲಿಗೆ ಲಕ್ಷಾಂತರ ಜನ ಅಂದರೆ ಅಲ್ಲಿಗೆ ಬರುವಂತಹ ಕುಂಭಮೇಳಕ್ಕೆ ಬರುವಂತಹ ಎಲ್ಲರೂ ಕೂಡ ಇಲ್ಲಿಗೆ ಭೇಟಿ ಕೊಡ್ತಾರೆ. ಈ ಒಂದು ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಅಂದರೆ ಭಕ್ತಾದಿಗಳು ಕೂಡ ಇಲ್ಲಿಗೆ ಭೇಟಿ ಕೊಟ್ಟು ಹನುಮಾನ್ ಮಂದಿರದಲ್ಲಿ ಭೇಟಿ ನೀಡುವಂಥದ್ದು. ಇದರ ಜೊತೆಗೆ ಇಲ್ಲಿ ನೋಡ್ಬೋದು ನೀವು, ಬಹಳಷ್ಟು ವಿಶೇಷತೆಗಳಿಂದ ಕೂಡಿದೆ. ನನ್ನ ಬಲಭಾಗದಲ್ಲಿ ನೋಡೋದಾದರೆ ಸಂಪೂರ್ಣವಾಗಿ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿರುವಂಥದ್ದು ಅತಿ ದೊಡ್ಡ ಹನುಮಾನ್ ಮಂದಿರ ಇದಾಗಿರ್ತಕ್ಕಂಥದ್ದು. ಇಲ್ಲಿಗೆ ಸಾಕಷ್ಟು ಜನ ಬರ್ತಾರೆ, ಹಾಗಾಗಿ ಕ್ಯೂ ಸಿಸ್ಟಮನ್ನು ನೋಡ್ಬೋದು. ಬೇರೆ ಬೇರೆ ಕಡೆ ಸ್ಥಳಗಳಿಂದ ಬಂದಂತಹ ಜನರು ಕೂಡ ಹನುಮಾನ್ ಟೋಪಿ ಹಾಕುವ ಮೂಲಕ ಇಲ್ಲಿ ನೋಡ್ಬೋದು ನೀವು, ಹನುಮಾನ್ ಟೋಪಿಗಳನ್ನು ಎಲ್ಲರೂ ಕೂಡ ಒಂದೊಂದು ಟೀಮ್ ಬರುವ ಮೂಲಕ ಹನುಮ ಭಕ್ತರು ಹನುಮಾನ್ ಟೋಪಿಗಳಿರ್ಬೋದು, ಹನುಮಾನ್ ರೀತಿಯಾದ ಡ್ರೆಸ್ಗಳಿರ್ಬೋದು, ಅದೇ ರೀತಿಯಾದಂತಹ ಒಂದು ವಿಶೇಷ ವೇಷಭೂಷಣಗಳಲ್ಲಿ ಈ ಒಂದು ದೇವಸ್ಥಾನಕ್ಕೆ ಬರುವಂಥದ್ದು. ಅಂದರೆ ಈ ಭಾಗದಲ್ಲಿ ಅತಿ ದೊಡ್ಡ ಹನುಮಾನ್ ಮಂದಿರ ಇದಾಗಿರ್ತಕ್ಕಂಥದ್ದು. ಹಾಗಾಗಿ ಪ್ರಯಾಗ್ರಾಜ್ನಲ್ಲಿ ಕುಂಭಮೇಳದ ವಿಶೇಷತೆಯಲ್ಲಿ ಬಹಳ ಪ್ರಮುಖವಾಗಿ ಆಂಜನೇಯನ ಅಂದರೆ ಹನುಮಾನ್ ಮಂದಿರ ಏನಿದೆ ಇದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ನರುದೇಶ್ವರ್ ಜೊತೆ ನಟೇಶ್ ರಾಜಣ್ಣ, ರಿಪಬ್ಲಿಕ್ ಕನ್ನಡ, ಪ್ರಯಾಗ್ರಾಜ್.